ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲೇ ಅವಧಿ ಮೀರಿದ ಮಾಂಸ ಪತ್ತೆಯಾಗಿದೆ. ಬೆಂಗಳೂರಿನ 5 ಸ್ಟಾರ್ ಅಶೋಕ ಹೋಟೆಲ್ನಲ್ಲಿ FSSA ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಸುಮಾರು 20 ಕೆಜಿ ಅವಧಿ ಮೀರಿದ ಮಾಂಸವನ್ನು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಸ್ಟಾರ್ ಹೋಟೆಲ್ನಲ್ಲೇ ಹಳಸಿದ ಮಾಂಸ ಸಿಕ್ಕಿರುವುದು ಗ್ರಾಹಕರಿಗೆ ಶಾಕ್ ನೀಡಿದೆ. ಪ್ರತಿಷ್ಠಿತ ಹೋಟೆಲ್ಗಳಲ್ಲೇ ಹೀಗಾದರೆ ಸಣ್ಣ ಪುಟ್ಟ ಹೋಟೆಲ್ಗಳ ಆಹಾರ ಸುರಕ್ಷತೆ ಹೇಗಿದೆ ಅನ್ನೋ ಪ್ರಶ್ನೆಯೂ ಇದೀಗ ಎದುರಾಗಿದೆ. ಹೋಟೆಲ್ಗಳ ಬಳಿಕ ಆಹಾರ ಸಾಮಗ್ರಿ ಪೂರೈಸುವ ಗೋಡೌನ್ಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಿನ್ನೆ ನಗರದ ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ಇಂದು ದೊಡ್ಡ ಹೋಟೆಲ್ಗಳಿಗೆ ಆಹಾರ ಸಾಮಗ್ರಿ ಪೂರೈಸ್ತಾ ಇದ್ದಂತಹ ವೇರ್ ಹೌಸ್ಗಳತ್ತ ಚಿತ್ತ ಹರಿಸಿದ್ದಾರೆ. 15ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ಗೋಡೌನ್ಗಳ ಮೇಲೆ ದಿಢೀರ್ ರೇಡ್ ನಡೆಸಲಾಗಿದ್ದು ಆಹಾರ ಸಾಮಗ್ರಿಗಳ ಗುಣಮಟ್ಟ, ಸಂಗ್ರಹಣೆ ಹಾಗೂ ಸುರಕ್ಷತಾ ಮಾನದಂಡಗಳ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಗೋಡೌನ್ಗಳಲ್ಲಿ ಸಿಕ್ಕಿರೋ ಆಹಾರ ಪದಾರ್ಥಗಳ ಮಾದರಿಗಳನ್ನು ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಪರಿಶೀಲನೆಯ ಬಳಿಕ ನಿಯಮ ಉಲ್ಲಂಘನೆ ಕಂಡುಬಂದರೆ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಸಂಪುಟ ರಚನೆಯಾದರೂ ಸಿಎಂ ಡಿಕೆ ಶಿವಕುಮಾರ್ಗೆ ಸಂಕಟ ಮಾತ್ರ ತಪ್ಪಿಲ್ಲ. ಬಾಕಿ ಉಳಿದಿರುವ ಒಂದು ಸಚಿವ ಸ್ಥಾನವನ್ನು ಯಾರಿಗೆ ನೀಡಬೇಕು ಎಂಬ ತಲೆಬಿಸಿ ಹಾಗೂ ಖಾತೆ ಹಂಚಿಕೆ ಗೊಂದಲದ ಹಿನ್ನೆಲೆಯಲ್ಲಿ ಇಂದು ಅಥವಾ ನಾಳೆ ಸಿಎಂ ಡಿಕೆಶಿ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡುವಂತೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರೆ ಬಾಕಿ ಇರುವ ಆ ಒಂದು ಸ್ಥಾನವನ್ನು ಮಹಿಳೆಯರಿಗೆ ನೀಡುವಂತೆ ಡಿಕೆಶಿ ಪ್ಲಾನ್ ಮಾಡಿದ್ದಾರೆ. ಮಹಿಳಾ ಕೋಟಾದ ಆ ಒಂದು ಸ್ಥಾನಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ ಹಾಗೂ ಗಾಯತ್ರಿ ಶಾಂತೇಗೌಡ ನಡುವೆ ಬಿಗ್ ಫೈಟ್ ನಡೀತಾ ಇದ್ದು ಗಾಯತ್ರಿಗೆ ಸ್ಥಾನ ನೀಡಲು ಮಾಜಿ ಸಿಎಂ ಸಿದ್ದರಾಮಯ್ಯ ಸುತಾರಾಮ್ ಒಪ್ತಿಲ್ಲ ಎನ್ನಲಾಗಿದೆ. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಉಮಾಶ್ರೀ ಹೆಸರು ಮುಂಚೂಣಿಯಲ್ಲಿದ್ದು ಅಂತಿಮವಾಗಿ ಮಹಿಳಾ ಕೋಟಾದಲ್ಲಿ ಯಾರಿಗೆ ಅವಕಾಶ ನೀಡಬೇಕು ಎಂಬುದನ್ನು ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧರಿಸಲಿದ್ದಾರೆ. ಇದರೊಂದಿಗೆ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿರುವ ಕೃಷ್ಣಪ್ಪ ಅವರ ವಿಚಾರ ಹಾಗೂ ಪ್ರಮುಖ ಖಾತೆಗಳ ಹಂಚಿಕೆ ಮತ್ತು ಬದಲಾವಣೆ ಕುರಿತು ವರಿಷ್ಠರ ಜೊತೆ ಚರ್ಚಿಸಲು ಸಿಎಂ ಡಿಕೆಶಿ ಹಾಗೂ ಮಾಜಿ ಸಿಎಂ ಖಾತೆ ಪಟ್ಟಿಯನ್ನ ಹಿಡಿದು ದೆಹಲಿಗೆ ಹೊರಡಲು ಸಿದ್ಧರಾಗಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಬಿಜೆಪಿಗೆ ಸೇರ್ತಾರೆಂಬ ಊಹಾಪೋಹ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಆರ್ಎಸ್ಎಸ್ ಪ್ರಮುಖರೊಬ್ಬರಿಗೆ ಬೇಳೂರು ಗೋಪಾಲಕೃಷ್ಣ ಕರೆ ಮಾಡಿದ್ರು ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಸಾರ್ವಜನಿಕವಾಗಿ ಹೇಳಿಕೆ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬೇಳೂರು ಕಂಡ್ರೆ ಅವರ ಪಕ್ಷದವರಿಗೆ ಆಗಲ್ಲ, ಇಲ್ಲಿಗೆ ಹರಿಪ್ರಸಾದ್ ಬಂದರೂ ಭೇಟಿ ಮಾಡಲಿಲ್ಲ, ಸಿಎಂ ಡಿಕೆ ಶಿವಕುಮಾರ್ ಮಧು ಬಂಗಾರಪ್ಪ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಬಿಡ್ತಾರಾ ಅಂತ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಹರತಾಳು ಹಾಲಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಇನ್ನೊಂದು ವಿಚಿತ್ರ ಅಂದ್ರೆ ಅವತ್ತೇ ರಾತ್ರಿ ನಮ್ಮ ಪರಿವಾರದ ಒಬ್ಬ ಸ್ನೇಹಿತರಿಗೆ ಫೋನ್ ಮಾಡ್ಯಾರೆ, ಏನಾದ್ರು ಮಾಡಿ ಮತ್ತೆ ನನ್ನ ಬಂದ್ರೆ ಸೇರ್ಸ್ಕೊತಾರ ಅಂತ. ಇದು ನಡೆದಿದೆ. ಅವ್ರು ಹೇಳಿದಾರೆ, ನೀವು ಯಡಿಯೂರಪ್ಪ ಮಕ್ಳಿಗೆ ಬಾಯಿ ಬಂದಾಗ ಬೈದು ಬಿಟ್ಟಿದ್ದೀರಿ, ಸ್ವಲ್ಪ ಕಷ್ಟ ಇದೆ, ಇಷ್ಟಕ್ಕೂ ನೀವು ಅಲ್ಲೇ ಇದ್ದೀರಲ್ಲ ಅಂತ. ಸುಳ್ಳು ಅಂತ ಹೇಳಿ ನಾವು ಸುಮ್ಮನೆ ಕೂತಿರಲ್ಲ ಸರ್, ಬೆಂಗಳೂರಾಗ ಎಲ್ಲೋದು ರತ್ನಗರ. ಯಾರಿಗೆ ಫೋನ್ ಮಾಡಿದ್ರೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರೆ ನಾ ಹೇಳ್ತೇನೆ, ಚಾಲೆಂಜ್ ಮಾಡಿ ಬೇಕಾರೆ. ಅಲ್ಲೆಲ್ಲ ಆಯ್ತಲ್ಲ, ಆಮೇಲೆ ಆಯ್ತು, ಅದಾಯ್ತು, ಇದಾಯ್ತು, ಟಿವಿಯರೆಲ್ಲ ಕೇಳಿದ್ರು, ಎಲ್ಲ ಆದ್ಮೇಲೆ ರಾತ್ರಿ ಕೂತಂತಲ್ಲ ಇದು. ಅದಕ್ಕೆ ಫೋನ್ ಮಾಡೋ ಅಭ್ಯಾಸ ಇದೆಯಲ್ಲ ಸುಳ್ಳು ಹೇಳೋದು. ಒಬ್ಬ ಪರಿವಾರದ ಮುಖಂಡರಿಗೆ ಫೋನ್ ಮಾಡಿದೆ, ನೀವೇನಾದ್ರು ಮಾಡಿ ಸರಿ ಮಾಡಿಸ್ಬೇಕು, ಪರಿವಾರದ ಮೂಲಕ ನಾನು ಸೇರಿಸ್ಬೇಕು, ಇಷ್ಟಕ್ಕೂ ನೀವು ಅಲ್ಲೇ ಇದೆ. ಇನ್ನು ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಆರ್ಎಸ್ಎಸ್ ಪ್ರಮುಖರೊಬ್ಬರಿಗೆ ಬೇಳೂರು ಗೋಪಾಲಕೃಷ್ಣ ಕರೆ ಮಾಡಿದ್ರು ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಸಾರ್ವಜನಿಕವಾಗಿ ಹೇಳಿಕೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಆರ್ಎಸ್ಎಸ್ ನಾಯಕರು ನಮ್ಮ ಸ್ನೇಹಿತರಿದ್ದಾರೆ, ಆದರೆ ಇಂಥ ಟೈಮಲ್ಲಿ ನಾನ್ಯಾಕೆ ಅವರಿಗೆ ಕಾಲ್ ಮಾಡಲಿ? ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ನಾನ್ಯಾಕೆ ಬಿಜೆಪಿಗೆ ಹೋಗಲಿ? ಬಿಜೆಪಿಗೆ ಹೋಗೋಕ್ಕೆ ನನಗೇನು ತಲೆ ಕೆಟ್ಟಿದೆಯಾ? ಈ ರೀತಿ ಹೇಳಿರುವವನಿಗೆ ಹುಚ್ಚು ಹಿಡಿದಿರಬೇಕು. ಅವನಿಗೆ RSS ಕಂಡ್ರೆ ಆಗಲ್ಲ, ಅದಕ್ಕೆ ಹೀಗೆ ಹೇಳಿರಬೇಕು. ಬಿಜೆಪಿ ಮುಳುಗಿರುವ ಹಡಗಾಗಿದೆ, ಅವರಲ್ಲೇ ಒಬ್ಬರಿಗೊಬ್ಬರಿಗೆ ಆಗಲ್ಲ. ಅಂಥ ಪಕ್ಷಕ್ಕೆ ಹೋಗುವ ಪರಿಸ್ಥಿತಿ ನನಗೆ ಬಂದಿಲ್ಲ. ನಮ್ಮ ಪಕ್ಷ ನನಗೆ ಎಲ್ಲವನ್ನೂ ಕೊಟ್ಟಿದೆ, ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಜಾರಾಗಿದೆ ಅಷ್ಟೇ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಸಚಿವ ವಿಜಯಾನಂದ ಕಾಶಪ್ಪನವರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಜಗದ್ಗುರುಗಳು ಡಿಕೆ ಶಿವಕುಮಾರ್ ಬಳಿ ಹೋಗಿ ನನ್ನನ್ನು ಮಂತ್ರಿ ಮಾಡಬೇಡಿ ಅಂತ ಹೇಳಿದರು ಎಂದು ಸಚಿವರು ಬಹಿರಂಗಪಡಿಸಿದ್ದಾರೆ. ಅವನು ಮಾಡಬೇಡ ಅಂದಿದ್ದಕ್ಕೆ ನಿನ್ನ ಮಂತ್ರಿ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಮಂತ್ರಿ ಮಾಡಿದ್ರು.
ಈಗೇನು ಮಾಡ್ತೀಯಪ್ಪ ಜಗದ್ಗುರು ಅಂತ ಸಚಿವರು ಜನರನ್ನ ನೋಡಿ ವ್ಯಂಗ್ಯವಾಡಿದ್ದಾರೆ. ಯಾವ ಬಟ್ಟೆ ಹಾಕ್ಕೊಂಡಿದೆಯೋ ಅದಕ್ಕೆ ವಿಧೇಯನಾಗಿರಬೇಕು. ನಾವು ರಾಜಕಾರಣಿಗಳು ಬಿಳಿ ಬಟ್ಟೆ ಹಾಕ್ತೀವಿ, ಅದಕ್ಕೆ ವಿಧೇಯರಾಗಿರಬೇಕು. ಕಾವಿ ಹಾಕೋರು ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕು. ಸಮಾಜ ನಮಗೆ ಎಲ್ಲಿ ಜಾಗ ಕೊಟ್ಟಿದೆಯೋ ಹಾಗಿರಬೇಕು. ಹೀಗಂತ ಸಚಿವ ಕಾಶ್ಯಪ್ಪನವರ್ ಹಾವರಗಿಯಲ್ಲಿ ಕಿಡಿಕಾರಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರಂತ, ಅವ್ರು ಹೇಳಿದ್ರು ಮುಖ್ಯಮಂತ್ರಿಗೆ, ಮಂತ್ರಿಗಳನ್ನು ನೋಡುವ ಮಾಡ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿ ಒಪ್ಪಿಸಿ ಯಾರೇ ಹೋಗಿ ಹೇಳಲ್ಲ ಅದಕ್ಕೆ ಮಾಡ್ತೀನಿ ನನಗೆ ಅಂತ ಹೇಳಿ ಮಾಡ. ಈಗೇನ್ ಮಾಡ್ತಪ್ಪ ಜಗದ್ಗುರು ನಿಮ್ಮ ಜಗದ್ಗುರು ಎಲ್ಲೈತಿ ಐತಿ. ಯಾವ ಬಟ್ಟೆ ಹಾಕೊಂಡಿದ್ದೀರ ವಿಧಿಯಾಗಿದೆಯಾ ಯಾವ ಬಟ್ಟೆ ಹಾಕೊಂಡಿರ್ತೀವಿ ನಾವು ರಾಜಕಾರಣಿಗಳು. ಹಾಗೂ ನೂತನ ಮಂತ್ರಿಗಳ ಪಟ್ಟಿಯಲ್ಲಿ ಹೆಸರು ತೋರಿಸಿ ಕೊನೆ ಕ್ಷಣದಲ್ಲಿ ಶಾಸಕ ಮಂಕಾಳ ವೈದ್ಯ ಅವರನ್ನ ಕೈಬಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೋಲಿ ಹಾಗೂ ಕಬ್ಬಲಿಗ ಸಮಾಜ ದೊಡ್ಡದಿದ್ದು ಸಮಾಜಕ್ಕೆ ಅನ್ಯಾಯವಾಗಿದ್ರೆ ಸಮುದಾಯದವರಿಗೆ ನೋವಾಗೋದು ಸಹಜ. ಆದರೆ ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದ್ರೆ ಹೈಕಮಾಂಡ್ ಹಾಗೂ ನಮ್ಮ ನಾಯಕರು ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸುವ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಎಲ್ಲರೂ ಮಂತ್ರಿ ಆಗಬೇಕು ಅಂತ ಬಯಸೋದು ಸಹಜವಾದರೂ ಎಲ್ರಿಗೂ ಸಚಿವ ಸ್ಥಾನ ನೀಡೋದಕ್ಕೆ ಸಾಧ್ಯ ಇಲ್ಲ. ಯಾರನ್ನ ಮಂತ್ರಿ ಮಾಡಬೇಕು ಎಂಬುದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಾಳೆ ಬಿಡದಿಯಿಂದ ಜೆಡಿಎಸ್ ಪಾದಯಾತ್ರೆ ಆರಂಭವಾಗಲಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಆಗಸ್ಟ್ 9ರಿಂದ 11ರವರೆಗೆ 3 ದಿನಗಳ ಕಾಲ ಜೆಡಿಎಸ್ನಿಂದ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಜೆಡಿಎಸ್ ಪಾದಯಾತ್ರೆಗೆ ಬಿಜೆಪಿ ಕೈ ಜೋಡಿಸಿದ್ದು ಜಂಟಿ ಹೋರಾಟ ನಡೆಸೋ ಬಗ್ಗೆ ಮೈತ್ರಿ ಪಕ್ಷಗಳು ಮಾತುಕತೆ ನಡೆಸಿವೆ. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ನಡೆದಿದ್ದು ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು. ಸಭೆಯಲ್ಲಿ ನಾಳೆ ಜೆಡಿಎಸ್ ಪಾದಯಾತ್ರೆಗೆ ಕೈ ಜೋಡಿಸುವುದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಳೆ ಬಿಜೆಪಿ ನಾಯಕರು ಪಾದಯಾತ್ರೆ ಉದ್ಘಾಟನೆ ಮಾಡ್ತಾರೆ. ಈಗಾಗಲೇ ಬಿಜೆಪಿ ಮುಖಂಡರು ರೈತರ ಪರ ಸಭೆಗಳನ್ನು ಮಾಡಿದ್ದಾರೆ. ಅಶೋಕ್, ನಾನು, ನಾರಾಯಣಸ್ವಾಮಿ ಚರ್ಚೆ ಮಾಡಿದ್ದೇವೆ. ಬಿಡದಿ ವಿಚಾರ ವಿಧಾನಮಂಡಲ ಅಧಿವೇಶನದಲ್ಲೂ ಚರ್ಚೆ ಆಗಲೇಬೇಕು ಅಂತಂದ್ರು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ ಸರ್ಕಾರ ಟೌನ್ಶಿಪ್ ಹೆಸರಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಜೊತೆಯಾಗಿ ಹೋರಾಟ ಮಾಡ್ತೀವಿ. ನಾಳೆ ಪಾದಯಾತ್ರೆಯಲ್ಲಿ ನಾನು, ಕುಮಾರಸ್ವಾಮಿ ಭಾಗಿಯಾಗ್ತೀವಿ. ನಮ್ಮ ಕಾರ್ಯಕರ್ತರಿಗೂ ಭಾಗಿಯಾಗೋದಕ್ಕೆ ಕರೆ ಕೊಡ್ತೀವಿ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಅವರಿಗೆ ಬೆಂಗಳೂರು ಬಾರ್ಡರ್ವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕರೆ ಕೊಡ್ತೀರಿ. ನಾವು ಕಾರ್ಯಕರ್ತರು ಕೂಡ ಇದರಲ್ಲಿ ಪಾದಯಾತ್ರೆಯಲ್ಲಿ ಸೇರ್ಕೊಳ್ಳಿ ಅನ್ನೋ ಕರೆಯನ್ನ ಬಿಜೆಪಿ ಕಡೆಯಿಂದನೂ ನಾವು ಕೊಡ್ತಾ ಇದ್ದೀವಿ. ಮತ್ತು ನಾನು ಮತ್ತೆ ಕುಮಾರಸ್ವಾಮಿ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು, ನಮ್ಮ ರವಿಕುಮಾರ್ ಮತ್ತು ಜೆಡಿಎಸ್ಸಿನ ಪ್ರಮುಖರು ನಾವೆಲ್ಲ ಒಟ್ಟಿಗೆ ಸೇರಿ ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂತ, ಜೊತೆಯಲ್ಲಿ ಹೋರಾಟ ಮಾಡುವಂತ ತೀರ್ಮಾನವನ್ನ ಇವತ್ತು ಮಾಡಿದ್ದೀವಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ಒಂದೆಡೆ ಜೆಡಿಎಸ್ ಪಾದಯಾತ್ರೆ ಕಟೌಟ್ಗಳು ರಾರಾಜಿಸ್ತಾ ಇದ್ರೆ, ಮತ್ತೊಂದೆಡೆ ಕೈಪಡೆ ದಳಪತಿಗಳಿಗೆ ಭರ್ಜರಿ ಕೌಂಟರ್ ಕೊಟ್ಟಿದೆ. ಬೈರಮಂಗಲ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಾಯಶ್ಚಿತ್ತ ಯಾತ್ರೆಗೆ ಹಾರ್ದಿಕ ಸ್ವಾಗತ ಅಂತ ಬರೆದಿರುವ ಬೃಹತ್ ಬ್ಯಾನರ್ ಅನ್ನು ಕಟ್ಟಿದ್ದಾರೆ. ಬ್ಯಾನರ್ ಮೂಲಕ ಜೆಡಿಎಸ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಬಿಡದಿ ಟೌನ್ಶಿಪ್ ರೂವಾರಿಗಳೇ ಬಿಜೆಪಿ ಹಾಗೂ ಜೆಡಿಎಸ್ನವರು, ಇದು ಅವರ ಪ್ರಾಯಶ್ಚಿತ್ತ ಯಾತ್ರೆ ಅಂತ ಬ್ಯಾನರ್ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ನಕಲಿ ಸಹಿ ಮಾಡಿ ವಂಚನೆ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.
ವಡೇರಹಳ್ಳಿ ಗ್ರಾಮದ ಸರ್ವೆ ನಂಬರ್ 35/2ರಲ್ಲಿ 1 ಎಕರೆ 11 ಗುಂಟೆ ಹಾಗೂ 36/2ರಲ್ಲಿ 33.8 ಗುಂಟೆ ಜಮೀನು ಹೊಂದಿರುವ ವಿಜಯಮ್ಮ ಎಂಬುವವರು ಬಿಡದಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಭೂ ಪರಿಹಾರ ಪಡೆಯಲು ತೊಂದರೆ ಉಂಟು ಮಾಡುವ ಉದ್ದೇಶದಿಂದ ವಿಜಯಮ್ಮ ಅವರ ಹೆಸರಲ್ಲಿ ನಕಲಿ ಸಹಿ ಮಾಡಿ ಕರ್ನಾಟಕ ಹೈಕೋರ್ಟ್ಗೆ ಮೊಕದ್ದಮೆ ಹೂಡಲಾಗಿದೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ನನ್ನ ಸಹಿಯನ್ನು ನಕಲು ಮಾಡಿ ನನಗೆ ಬರಬೇಕಾದ ಲಕ್ಷಾಂತರ ರೂಪಾಯಿ ಭೂ ಪರಿಹಾರವನ್ನು ಬರದಂತೆ ತಡೆಹಿಡಿದು ವಂಚಿಸಿದ್ದಾರೆ. ಈ ಕೃತ್ಯ ಎಸಗಿದವರನ್ನ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ವಿಜಯಮ್ಮ ಅವರು ಮನವಿ ಮಾಡಿದ್ದಾರೆ. ಎಸ್ಐಆರ್ನಿಂದ ಬರೋಬ್ಬರಿ 1 ಕೋಟಿ ಮತದಾರರು ಅನರ್ಹಗೊಳ್ಳುವ ಗಂಭೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಂಡಿರುವ ಕೆಪಿಸಿಸಿ ಈ ಕುರಿತು ತಕ್ಷಣದ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಂಯೋಜಕರ ಸಭೆಯಲ್ಲಿ ಸಂಪೂರ್ಣವಾಗಿ ಈ ಎಸ್ಐಆರ್ ವಿಚಾರವನ್ನೇ ಅಜೆಂಡವಾಗಿಟ್ಕೊಂಡು ಗಂಭೀರ ಚರ್ಚೆ ನಡೆಸಲಾಯಿತು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಈ ಸಭೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕೆಪಿಸಿಸಿ ಸಂಯೋಜಕರು ಆಗಮಿಸಿದರು. ಯಾವುದೇ ಕಾರಣಕ್ಕೂ ಎಸ್ಐಆರ್ ಪ್ರಕ್ರಿಯೆಯಿಂದ ನಿಜವಾದ ಮತದಾರರು ದೂರ ಉಳಿಯದಂತೆ ಎಚ್ಚರ ವಹಿಸಬೇಕು ಹಾಗೂ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಮೈದಾನದಲ್ಲಿ ಕಾರ್ಯನಿರ್ವಹಿಸುವಂತೆ ಸಂಯೋಜಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ. ಬೆಂಗಳೂರಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಪೊಲೀಸರು ಬಿಗ್ ಆಪರೇಷನ್ ಅನ್ನು ನಡೆಸಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ವೈಟ್ಫೀಲ್ಡ್, ಕಾಡುಗೋಡಿ, ಮಾರತ್ತಹಳ್ಳಿ, ಮಹದೇವಪುರ ಹಾಗೂ ಬೆಳ್ಳಂದೂರು ಭಾಗದಲ್ಲಿ ಬೃಹತ್ ದಾಳಿಯನ್ನು ನಡೆಸಲಾಗಿದೆ. ಅಕ್ರಮ ವಲಸಿಗರು ಹೆಚ್ಚಾಗಿ ವಾಸಿಸುತ್ತಿದ್ದಾರೆ ಎನ್ನಲಾದ ತಾತ್ಕಾಲಿಕ ಶೆಡ್ಗಳು ಮತ್ತು ಲೇಬರ್ ಕಾಲೋನಿಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ವೈಟ್ಫೀಲ್ಡ್ ಎಸಿಪಿ ರೀನಾ ಸುವರ್ಣ ನೇತೃತ್ವದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ನೆಲೆಸಿರುವುದು ಪತ್ತೆಯಾದರೆ ಕ್ರಮ ಕೈಗೊಂಡು ಎಫ್ಆರ್ಆರ್ಒಗೆ ಮಾಹಿತಿ ನೀಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ವೈಟ್ಫೀಲ್ಡ್ ಡಿಸಿಪಿ ಸೈದುಲ್ಲಾ ಅಡಾವತ್ ತಿಳಿಸಿದ್ದಾರೆ. ವಲಸಿಗರಿಗೆ ಆಶ್ರಯ ನೀಡಿದ ಜಾಗದ ಮಾಲೀಕರ ವಿರುದ್ಧವೂ ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸುಮಾರು ಮೋರ್ ದ್ಯಾನ್ ಅರೌಂಡ್ 500 ಸ್ಟಾಫ್ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದೀವಿ. ಇದು ಆ್ಯಕ್ಚುಲಿ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ನಡ್ತಕ್ಕಂಥ ಎಕ್ಸಸೈಸು. ಸುಮಾರು ಜನ ನಾವು ಈಗಾಗಲೇ ರಿಪೋರ್ಟು ಮಾಡಿದ್ದೀವಿ. ಬೇರೆ ಬೇರೆ ಕಂಟ್ರಿಗಳು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರ್ಯಾರಿದ್ದಾರೆ ಕಂಟ್ರೀಸಿಂದ ಬಂದಿದ್ದವರು. ಸೊ ಇವತ್ತು ಮಾರ್ನಿಂಗಿಂದ 6 o'clock ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುಮಾರು ಮೋರ್ ದ್ಯಾನ್ ಅರೌಂಡ್ 30 ಪ್ಲೇಸಸ್ ಹತ್ರ 30 ಪ್ಲೇಸಸ್ ಹತ್ರನೂ ಈಗ ವೆರಿಫಿಕೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಸುಮಾರು ಯಾರು ಡೌಟ್ಫುಲ್ ಇದ್ದರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ ಮತ್ತು ಅವ್ರದ್ದು ಏನೇನಿದೆ ಅಂತ ಚೆಕ್ ಮಾಡ್ತೀವಿ. ಬೆಂಗಳೂರಿನ ನಾಗರಬಾವಿಯ ಸುವರ್ಣ ಬಡಾವಣೆಯಲ್ಲಿ ಬಿರಿಯಾನಿಗೆ ಚಟ್ನಿ ಕೊಡಲಿಲ್ಲ ಅಂತ ಪುಂಡರು ಅಂಗಡಿಯನ್ನೇ ಧ್ವಂಸ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 2 ದಿನಗಳ ಹಿಂದೆ ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ಅಂಗಡಿಗೆ ಬಂದಿದ್ದ ಕಿಡಿಗೇಡಿಗಳು ಚಟ್ನಿ ಕೊಡಲಿಲ್ಲ ಅಂತ ಸಿಬ್ಬಂದಿ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಬಳಿಕ ಅಂಗಡಿಯ ಮುಂದಿದ್ದ ಟೆಂಟ್ ಹಾಗೂ ಕ್ಯಾಶ್ ಕೌಂಟರ್ ಧ್ವಂಸ ಮಾಡಿ ಸಿಬ್ಬಂದಿ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ರಂಜಿತ್ ಎಂಬ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿರುವ ಆರೋಪ ಕೂಡ ಕೇಳಿಬಂದಿದೆ. ಪುಂಡರು ಹಲ್ಲೆ ನಡೆಸಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಇನ್ನು ಘಟನಾ ಸಂಬಂಧ ದೂರು ನೀಡೋದಕ್ಕೆ ಹೋದ್ರೂ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಅಂಗಡಿ ಮಾಲೀಕರು ಆರೋಪಿಸಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಗಂಡನನ್ನೇ ಹೆಂಡತಿಯೊಬ್ಬಳು ಪ್ರಿಯಕರನ ಜೊತೆ ಸೇರಿ ಮುಗಿಸಿರುವ ಕರಾಳ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಡಕಾಲಾಟ ಗ್ರಾಮದಲ್ಲಿ ನಡೆದಿದೆ. ರಾಘು ಗಾವಡೆ ಕೊಲೆಯಾದ ದುರ್ದೈವಿ ಅಂತ ಗೊತ್ತಾಗಿದೆ. ಈತನ ಹೆಂಡತಿ ಬಂಗಾರಿ ಗಾವಡೆ ಹಾಗೂ ಆಕೆಯ ಪ್ರಿಯಕರ ರಾಮ ರಾಣೆಗೆ ಇಬ್ಬರು ಸೇರಿ ಕೃತ್ಯ ಎಸಗಿದ್ದಾರೆ. ಕೂಲಿ ಕೆಲಸ ಹಾಗೂ ಕುರಿ ಕಾಯುವ ಕೆಲಸ ಮಾಡಿಕೊಂಡಿದ್ದ ರಾಘು ತನ್ನ ಸಹೋದರ ಸಂಬಂಧಿ ರಾಮ ಜೊತೆ ಪತ್ನಿ ಬಂಗಾರಿ ಅಕ್ರಮ ಸಂಬಂಧವನ್ನು ಹೊಂದಿದ್ದು, ಇವರ ಸಂಬಂಧಕ್ಕೆ ಗಂಡ ಅಡ್ಡಿಯಾಗಿದ್ದಕ್ಕೆ ಗಂಡನನ್ನೇ ಕೊಂದು ಮುಗಿಸಿದ್ದಾರೆ. ಬಳಿಕ ಮೃತನ ಸಹೋದರ ಲಗಮಣ್ಣ ನೇರವಾಗಿ ಕಡಕಲಾಟ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದು, ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದು ಸದ್ಯ ತನಿಖೆ ಮುಂದುವರೆಸಿದ್ದಾರೆ. ಮೈಸೂರಿನ ಹಿನಕಲ್ನಲ್ಲಿ ಲೇಡಿ ಸೂಪರ್ವೈಸರ್ ಕಿರುಕುಳಕ್ಕೆ ಮನನೊಂದು ಮಹಿಳೆಯೊಬ್ಬರು ಕೀಟನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಟಾಟಾ ಪ್ರಮೋಟರ್ ಆಗಿ ಕೆಲಸ ಮಾಡ್ತಿದ್ದಂತಹ ನಾಗೇಶ್ವರಿ ಸಾವಿಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳೆದ 4 ದಿನಗಳ ಹಿಂದಷ್ಟೇ ಕಂಪನಿಗೆ ಸೂಪರ್ವೈಸರ್ ಆಗಿ ಬಂದಿದ್ದ ಡಾಲಿ ಎಂಬ ಮಹಿಳೆ ನನ್ನದಲ್ಲದ ತಪ್ಪಿಗೆ ನನ್ನನ್ನೇ ಟಾರ್ಗೆಟ್ ಮಾಡಿ ತೀವ್ರ ಕಿರುಕುಳ ನೀಡಿದ್ದಾರೆ. ಜೊತೆಗೆ 1 ವೀಕ್ ಆಫ್ ಕೂಡ ಕೊಟ್ಟಿಲ್ಲ. ಎಮರ್ಜೆನ್ಸಿ ರಜೆಗಳನ್ನು ನಿರಾಕರಿಸಿದ್ದಾರೆ. ಪ್ರಶ್ನೆ ಮಾಡಿದರೆ ಕೆಲಸದಿಂದ ಕಿತ್ತು